ಅವ್ರು ಯಾವತ್ತಾಗಲ್ಲ ಅಂತ ಹೇಳಿದ್ದಾರೆ. ಯಾವತ್ತು ನಾವೆಲ್ಲ ಸೇರಿ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನ ಕೂರಿಸುವ ಅವತ್ತಿಂದ ನಿರಂತರ ಮುಖ್ಯಮಂತ್ರಿಯೇ ಆಯ್ತಾ ಇರುತ್ತೆ. ಈಗ 18ರಲ್ಲಿ ನಂದು ಸಿಂಗಲ್ ಗೌರ್ಮೆಂಟ್ ಬರೆದ್ರೆ ನಾನು ಡಿಸಾಲ್ವ್ ಮಾಡ್ತೀನಿ ಅಂದರು. ನೀವು ಕೇಳಿದ್ರಮ್ಮ. ಈಗ 23ರಲ್ಲಿ ನನ್ನ ಪಕ್ಷ ಅಧಿಕಾರಕ್ಕೆ ಬರೆದ್ರೆ ನಾನು ಯಾವ ಜೊತೆಲೂ ಹೋಗಲ್ಲ ಅಂದರು. ಮತ್ತು BJP ಜೊತೆ ಹೋದ್ರು. ಕೇಳಿದ್ರ ನೀವು? ಕೇಳಲಿಲ್ಲ. ದೇವೇಗೌಡರು ಸಾಹೇಬರು, ಮೋದಿಯವರು ಮತ್ತೆ ಅಧಿಕಾರಕ್ಕೆ ಬಂದು ದೇಶ ಬಿಟ್ಟೋಯ್ತೀನಿ ಕೇಳಿದ್ರ ನೀವು? ಕೇಳಲ್ಲ. ನಾವೇನು ಮಾಡೋದು? ಮತ್ತೆ ಅವರು ಮಾತ್ರ ಪರಿಸ್ಥಿತಿ, ಬೇರೆಯವ್ರಿಗೆ ಪರಿಸ್ಥಿತಿ ಇಲ್ವಂತ. ಅದಕ್ಕೆ ನೋಡ್ರಪ್ಪ, ನೀವು ಸಾಫ್ಟ್ ಕಾರ್ನರ್ ಅವ್ರಿಗೆ ನಮ್ಮ ಕಂಡ್ರೆ ಅಗ್ರೆಸಿವ್ ಆಗಿ ಕೇಳ್ತೀರಾ. ಅದರಿಂದ ಬಹುಶಃ ಅವರು ಯಾವ್ಯಾವ ರೀತಿ ಏನೇನು ಮಾತನಾಡಿದ್ರೆ, ಯಾವ್ಯಾವ ಸಂದರ್ಭ ಬಂದಾಗ RSS ಬಗ್ಗೆ ಕುಮಾರಸ್ವಾಮಿಯವರು ಎಷ್ಟು ಕೆಟ್ಟದಾಗ ಮಾತಾಡಿದ್ದಾರೆ. ದೇವೇಗೌಡರು ಮಾತಾಡೋದು ಪರವಾಗಿಲ್ಲ, ಕುಮಾರಸ್ವಾಮಿಯವರು ಮಾತಾಡೋದು ಪರವಾಗಿಲ್ಲ, ನಿಖಿಲು ಮಾತಾಡ್ಬಿಟ್ರಲ್ರಿ. RSS ಬಗ್ಗೆ, ಮೋದಿಯವ್ರ ಬಗ್ಗೆ ನಿಖಿಲು ಮಾತಾಡ್ಬಿಟ್ರು. ಈಗ ಅದೇ ಪಕ್ಷದಲ್ಲಿ ಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಗೊತ್ತಾಯ್ತಾ? ಅದೆಲ್ಲ ಏನಾಗುತ್ತೆ, ಅವ್ರು ಹೇಳ್ದಂಗೆ ರಾಜಕಾರಣ, ಪ್ರಜಾಪ್ರಭುತ್ವ ಟೈಮ್ ಟು ಟೈಮ್ ಚೇಂಜ್ ಆಗ್ತಾ ಇರ್ತದೆ. ಆ ಸಂದರ್ಭ ಏನೇನು ಬೇಕೋ ಮಾತಾಡ್ತಿರ್ತಾರೆ. ಟೋಟಲಿ ನಮ್ಮ ಪಕ್ಷ ಇವೆಲ್ಲಕ್ಕಿಂತ ವಿಭಿನ್ನವಾಗಿದೆ, ಒಗ್ಗಟ್ಟಾಗಿದೆ. ಹೈಕಮಾಂಡ್ ಆದೇಶವನ್ನು ನಾವೆಲ್ಲರೂ ಪಾಲಿಸ್ತೀವಿ. ಮತ್ತು ನಮ್ಮಲ್ಲಿರ್ತಕ್ಕಂಥ ಇಬ್ಬರು ನಾಯಕರು, ಒಂದು DK ಶಿವಕುಮಾರ್, ಸಿದ್ದರಾಮಯ್ಯವರು. ರಾಷ್ಟ್ರದಲ್ಲಿ ಈಗ ಖರ್ಗೆ ಅವರು ಅಲ್ಲೇ ಇರೋದ್ರಿಂದ ಅವರು ರಾಷ್ಟ್ರ ನಾಯಕರಾಗ್ತವೇನ, ರಾಜ್ಯ ನಾಯಕರಾಗಲ್ಲ.